ಹುಡುಗರೆಲ್ಲ ಸೇರಿದ್ವಿ. ನನಗೆ ಅರ್ಶು ಅವರು, ಗೀತಾ ಅಂತ ಒಬ್ಬರಿದ್ದಾರೆ, ಮತ್ತು ಪುರುಷೋತ್ತಮ್, ನಾವೆಲ್ಲ ಸೇರಿದಾಗ ಯಾಕೆ ನಾವೆಲ್ಲ ರಿಟೈರ್ಡ್ ಆದಮೇಲೆ ಸೇರಬಾರ್ದು. ಎಷ್ಟೋ ಜನ ಒಂದು ಸರಿ ರಿಟೈರ್ಡ್ ಆದಮೇಲೆ ಸ್ವರ್ಗಕ್ಕೆ ಹೋದರೂ ನೋಡಿರಲ್ಲ. ಆ ಥರ ಎಷ್ಟೋ ಸೃಜನೆ ಇದೆ. ಅದೇನೋ ಒಂದು ಐಡಿಯಾ ಬಂದು ನಮ್ಮ ಇಲಾಖೆಯಲ್ಲಿ ಮಾಡಬೇಕು ಅಂತ ಇವರೆಲ್ಲ ಭಾಳ ಸಪೋರ್ಟ್ ಮಾಡೋರು. ಚೌಡಯ್ಯನವರು, ಬೇರೆಗೌಡರು, ಮುನಿವೆಂಕಟಸ್ವಾಮಿ ಎಲ್ಲರೂ ತುಂಬ ಖುಷಿ ಆಯ್ತು ನಮಗೆ. ನಾವು ಎವ್ರಿ ಮಂತ್ ಒಂದು ಸಲ ಸೇರ್ತೀವಿ. ಏನೇನು ಸಹಾಯ ಮಾಡೋದು, ಕೆಲವರು ಡ್ರೈವರ್ಸ್ ಆಗಲಿ ಮತ್ತು ಗ್ರೂಪ್ ಡಿ ಎಲ್ಲ ಇರ್ತಾರೆ, ಅವ್ರಿಗೂ ಫ್ರೀ ಮೆಂಬರ್ಶಿಪ್, ಯಾರ ಹತ್ರ ₹1 ತೊಗೊಳ್ಳೋಣ. ನಾವೇ ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ನಾವು ಮೀಟ್ ಮಾಡಿ ನಮ್ಮ ಕಾರ್ಯಕ್ರಮ ಹೇಳಿ ಮಾಡಿದಾಗ ಎಲ್ಲ ಕೊಡ್ತಾರೆ. ಅದು ಎಲ್ಲರೂ ಫ್ರೀ ರಿಜಿಸ್ಟ್ರೇಷನ್, ಫ್ರೀಯಾಗಿ ಬರ್ಬೋದು. ಸಂಘಕ್ಕೆ ಎಲ್ಲ ಕೊಡಲೇಬೇಕು ಅಂತ ಏನಿಲ್ಲ. ಆದ್ದರಿಂದ ಎಲ್ಲರಿಗೂ ಖುಷಿಯಾಗಿದೆ, ನಮಗೂ ಖುಷಿಯಾಗಿದೆ. ಯಾಕೆ ನೀವು ಮಾಡೋ ಸ್ಥಿತಿಯಲ್ಲಿ ಬಂದಿದ್ದೀವಿ ನಾವು. ರಿಟೈರ್ಡ್ ಆದರೂ ಕೂಡ ನಮಗೀಗ ಹಣದ ಬಗ್ಗೆ ಅಷ್ಟು ಯೋಚನೆ ಇಲ್ಲ, ಎಲ್ಲ ಅನುಕೂಲವಾಗಿದ್ದಾರೆ, ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಹಿಡಿದ್ದಾರೆ. ಸೊ ಹಾಗಾಗಿ ಆದ ಒಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಜುಲೈ 2023 ಅದೇ ದಿವಸ ಅಕೌಂಟ್ ಓಪನ್ ಮಾಡಿದ್ವಿ. ಒಂದೇ ದಿವಸ ₹45 ಕಲೆಕ್ಟ್ ಆಯಿತು, ರೆಗ್ಯುಲರ್ ಕಲೆಕ್ಟ್ ಆಗ್ತಾಯಿದೆ. ನಾವು 3 ಜನ ಜಾಯಿಂಟ್ ಅಕೌಂಟ್ ಇದೆ. ಎವ್ರಿ ಮೀಟಿಂಗಲ್ಲೂ ಕೂಡ ನಾವು ಸಂಘದಿಂದ ಯಾವುದೇ ಖರ್ಚು ಹಾಕದೆ ನಾವು ಊಟ ತಿಂಡಿ ಖರ್ಚೆಲ್ಲ ನಾವೇ ಹಾಕ್ಕೊಡ್ತೀವಿ. ತುಂಬ ಜನ ಪ್ರಶ್ನೆ ಕೇಳಿದ್ದಾರೆ. ಎವ್ರಿ ಟೈಮ್ ನಾವು ಆಡಿಟ್ ಮಾಡಿದ್ರೆ ರಿಪೋರ್ಟ್ ಹಾಕ್ತೀವಿ. ಸೊ ಇದು ಪೂರ್ತಿ ಆನೆಸ್ಟ್ ಆಗಿ ಸರ್ವಿಸ್ ಮಾಡುವಂಥ ಮೈಂಡ್. ಸ್ಪೆಷಲಿ ಚೌಡಯ್ಯನವರಾಗಲಿ, ಬೇರೆಗೌಡರಾಗಲಿ, ಅವರು ಇನ್ನೂ ಬೇರೆ ಬೇರೆ ಸಂಘಗಳಲ್ಲಿ ಇದ್ದಾರೆ. ನಮ್ಮಿಂದ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರ ಸಪೋರ್ಟ್ ಇಲ್ಲ ನಾವು ಮಾಡೋಕ್ಕಾಗಲ್ಲ. ಸೊ ನಾನು ಇವರಿಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲ ಸೌದೆ. ಹಾಗಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಸೇರಿದ್ದಾರೆ, ಸೇರಿದ್ದಾರೆ. ಮತ್ತು ಹೇಳಿದ್ದಾರೆ ರಿಟೈರ್ಡ್ ಅವ್ರ ಮುಖಾನೇ ನೋಡಿರಲ್ಲ, ಕೆಲವು ಸ್ವರ್ಗಕ್ಕೆ ಹೋಗ್ಬಿಟ್ಟಿರ್ತಾರೆ, ಅವ್ರಿಗೆ ನೋಡೋಕೆ ಅವಕಾಶ ಇರಲ್ಲ. ಒಬ್ಬರು ನೋಡ್ಬೋದು ಅಷ್ಟೇ, ಈಗ ಒಟ್ಟಾಗಿ ನೋಡೋಕ್ಕಾಗಲ್ಲ. ಅಷ್ಟೇ ನಮ್ಮ ಉದ್ದೇಶ. ದಯವಿಟ್ಟು ಬೇರೆ ಕಾರ್ಯಕ್ರಮಗಳಿಗೆ ಬಂದು ನಮ್ಗೆ ಸಪೋರ್ಟ್ ಮಾಡಿ. ಚೌಡಯ್ಯ, ಸಾಹಿತಿ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರ. ನನ್ನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನೌಕರರ ಸಂಘ ಸ್ಥಾಪನೆ ಆಗಿರೋ ಬಗ್ಗೆ ಸುರೇಶ್ ಚಂದ್ರ ಅವರು ಮತ್ತು ಜಿ ನಾಗರಾಜ್ ಅವರು ಮತ್ತು ಎಲ್ಲ ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲ ತಿಳಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಯಶಸ್ವಿಗೆ ಇವರೆಲ್ಲರ ಶ್ರಮ ಇದೆ. ಒಂದು. ಎರಡನೇದಾಗಿ ನಾವು ಈ ಸಮಾವೇಶ ಯಾತಕ್ಕಾಗಿ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ನಿವೃತ್ತಿಯಾದ ನಂತರ ನಾವು ಅವರವರ ವಾಸಸ್ಥಳಗಳಿಗೆ ಅಥವಾ ಅವರ ಜನ್ಮಸ್ಥಳಗಳಿಗೆ ಹೋದ ನಂತರ ಅವರ ಸಂಪರ್ಕನೇ ನಮಗೆ ಕಡಿದೋಗಿರ್ತದೆ. ಅವರವರ ಸಾಂಸಾರಿಕ ಜೀವನದಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಅವರವರ ಮಕ್ಕಳು, ಮರಿ ಮಕ್ಕಳನ್ನು ನೋಡ್ಕೊಂಡಿರ್ತಾರೆ. ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ನಾವು ಅವರನ್ನು ಒಟ್ಟಿಗೆ ಸೇರಿಸಿ ಅವರನ್ನು ನೋಡೋದ್ರಿಂದ ನಮ್ಮ ಆರೋಗ್ಯ ತುಂಬ ಇಂಪ್ರೂವ್ ಆಗುತ್ತೆ ಮತ್ತು ನಮಗೆ ಚೈತನ್ಯ ಮೂಡುತ್ತೆ. ಇದು ಸಂಶೋಧನೆ ಪ್ರಕಾರ. ಚೌಡಯ್ಯ, ಸಾಹಿತಿ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರ. ನನ್ನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನೌಕರರ ಸಂಘ ಸ್ಥಾಪನೆ ಆಗಿರೋ ಬಗ್ಗೆ ಸುರೇಶ್ ಚಂದ್ರ ಅವರು ಮತ್ತು ಜಿ ನಾಗರಾಜ್ ಅವರು ಮತ್ತು ಎಲ್ಲ ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲ ತಿಳಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಯಶಸ್ವಿಗೆ ಇವರೆಲ್ಲರ ಶ್ರಮ ಇದೆ. ಒಂದು. ಎರಡನೇದಾಗಿ ನಾವು ಈ ಸಮಾವೇಶ ಯಾತಕ್ಕಾಗಿ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ನಿವೃತ್ತಿಯಾದ ನಂತರ ನಾವು ಅವರವರ ವಾಸಸ್ಥಳಗಳಿಗೆ ಅಥವಾ ಅವರ ಜನ್ಮಸ್ಥಳಗಳಿಗೆ ಹೋದ ನಂತರ ಅವರ ಸಂಪರ್ಕನೇ ನಮಗೆ ಕಡಿದೋಗಿರ್ತದೆ. ಅವರವರ ಸಾಂಸಾರಿಕ ಜೀವನದಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಅವರವರ ಮಕ್ಕಳು, ಮರಿ ಮಕ್ಕಳನ್ನು ನೋಡ್ಕೊಂಡಿರ್ತಾರೆ. ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ನಾವು ಅವರನ್ನು ಒಟ್ಟಿಗೆ ಸೇರಿಸಿ ಅವರನ್ನು ನೋಡೋದ್ರಿಂದ ನಮ್ಮ ಆರೋಗ್ಯ ತುಂಬ ಇಂಪ್ರೂವ್ ಆಗುತ್ತೆ ಮತ್ತು ನಮಗೆ ಚೈತನ್ಯ ಮೂಡುತ್ತೆ. ಇದು ಸಂಶೋಧನೆ ಪ್ರಕಾರ. ನಾನು ಬೈರೇಗೌಡ, ನಿವೃತ್ತ ಉಪನಿರ್ದೇಶಕ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ. ಕಳೆದ 3-4 ವರ್ಷದಿಂದ ನಾನು ನಿವೃತ್ತಿ ಹೊಂದಿದೆ. ನಿವೃತ್ತಿ ಹೊಂದಿದ ನಂತರ ಕರ್ನಾಟಕ ಸರ್ಕಾರ ನನ್ನನ್ನು KDP ಸದಸ್ಯರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ KDP ಸದಸ್ಯರಾಗಿ ಗವರ್ನರ್ ಆಫೀಸಿಂದ ನಾಮಿನೇಷನ್ ಮಾಡಿದ್ದಾರೆ. ಸದ್ಯದಲ್ಲಿ ನಾನು ಒಂದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಧ್ಯಕ್ಷರಾಗಿಯೂ ಸಹ ಕೆಲಸ ಮಾಡ್ತಾಯಿದ್ದೀನಿ.
ಒಂದು ಹಲವಾರು ಟೆಂಪಲ್ ಟ್ರಸ್ಟ್ಗಳಲ್ಲಿ ಅಧ್ಯಕ್ಷನಾಗಿದ್ದೀನಿ. ಒಂದು ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೀನಿ. ಜೊತೆಗೆ ನಮ್ಮ ನಿವೃತ್ತಿ ಸಂಘದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ರಾಜ್ಯ ಇವತ್ತೇನು ಭಾರತದಲ್ಲಿ ಕೈಗಾರಿಕಾ ಮುಂಚೂಣಿ ರಾಜ್ಯ ಅಂತೇನು ಹೆಸರು ತಗೊಂಡಿದೆ, ಆ ಹೆಸರು ತಗೊಳ್ಳಿಕ್ಕೆ ನಮ್ಮ ಇಲಾಖೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಏನೋ ಒಂದು ಕೊಡುಗೆ ನೀಡಿದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ನಮ್ಮ ರಾಜ್ಯ ಮುಂಚೂಣಿ ರಾಜ್ಯವಾಗಿ, ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೆಸರು ಪಡ್ಕೊಂಡಿದೆ. ಇದು ಎಲ್ಲರ ಸೇವೆಯೂ ಇದೆ. ಇಲಾಖೆ ಎಲ್ಲ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದಂಥ ಎಲ್ಲ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಕಚೇರಿ, ನಾವೆಲ್ಲರೂ ಸಹ ಸರ್ಕಾರದಲ್ಲಿ ಕೈಗಾರಿಕೆ ಯೋಜನೆಗಳ ಬಗ್ಗೆ ಪ್ರಾಜೆಕ್ಟನ್ನು ಮಾಡೋದರಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಅದನ್ನು ಒಂದು ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಸುಮಾರು 30-40 ವರ್ಷದಿಂದ ಅನುಭವ ಇರುವಂಥ ಎಲ್ಲರನ್ನೂ ಉಪಯೋಗಿಸ್ಕೊಂಡು ಸರ್ಕಾರದ ಒಂದು ಪ್ರಗತಿಗೆ, ನಮ್ಮ ಕೈಗಾರಿಕಾ ಪ್ರಗತಿಗೆ ಅನುಕೂಲ ಆಗುವಂತಹ ಕೆಲಸಗಳನ್ನು ನಮ್ಮ ಹತ್ರ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೂ ಕೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮತ್ತು ನಮ್ಮ ಇಲಾಖೆ ನೌಕರ ಸಂಘವನ್ನು ರಿಜಿಸ್ಟರ್ ಮಾಡಿಸ್ಕೊಂಡು ಇವತ್ತು 2ನೇ ವಾರ್ಷಿಕೋತ್ಸವ 2ನೇ ಸಮಾವೇಶನ ಮಾಡ್ತಾಯಿದ್ದೀವಿ. ಈ ಒಂದು ಉದ್ದೇಶದಿಂದ ನಮ್ಮ ಸಂಘವನ್ನು ಮುನ್ನಡೆಸ್ತಾ ಇದ್ದೀವಿ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಲಿ ಅಂತೇಳಿ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಓಕೆ.